ಓಕೆ, ನಾವಿವಾಗ ವಾಕಿಂಗ್ ಹೊರಟಿದ್ವಿ. ವಾಕಿಂಗ್ ಕೂಡ ಹೋದಾಗೆ ಆಗುತ್ತೆ. ಹಾಗೆ ನೆಕ್ಸ್ಟ್ ಮಾಮನ ಬರ್ಡೇಗೆ ಕೇಕ್ ಕೂಡ ತರ್ತಾ ಇದ್ವಿ. ಬರ್ಡೇ ಆಗಿದ್ದು ಮೊನ್ನೆ 4ಗೆ, ಆದ್ರೆ ರಾವ್ ಕೇಕ್ ತರ್ಲಿಕ್ಕೆ ಹೋಗ್ತಾ ಇದ್ವಿ. ನಾವು ವಾಕಿಂಗ್ ಡಿಸ್ಟೆನ್ಸ್ ಅಲ್ಲಿ ಉಂಟದೆ, ಹಾಗೆ ವಾಕ್ ಮಾಡಿ ಹೋಗ್ತಾ ಇದ್ವಿ. ಅಲ್ಲೇ ಅಲ್ಲ ಅದು ಅಲ್ಲ ಅಂಗಡಿ, ಬೇರೆ ದೊಡ್ಡ ಅಂಗಡಿ. ಬಾ, ಆ ಅಂಗಡಿಯಲ್ಲಿ ಇಲ್ಲ, ಅದು ಡಬ್ಬ ಅಂಗಡಿ. ಬಾ, ಚಾಕ್ಲೇಟ್ ಉಂಟು ಮನೇಲಿ ಉಂಟಲ್ಲ, ಅಂಗಡಿಯಲ್ಲಿ ತೆಗೆಸ್ಕೊಟ್ಟಿದ್ದು ಲಾಲಿಪಾಪ್. ಆಮೇಲೆ ತಿನ್ನೋಣ. ಓಕೆ, ಇಲ್ಲಿ ಸ್ವಲ್ಪ ತರಕಾರಿ ತಗೊಳ್ತಾ ಇದ್ವಿ. ಇಲ್ಲಿ ನೋಡಿ, ತರಕಾರಿಗೆ ತುಂಬ ಕಮ್ಮಿ ಇತ್ತು. ಬ್ಯಾಂಗ್ಳೂರಲ್ಲೇ ಕಮ್ಮಿ ಇರಬೇಕು. ಟೊಮೆಟೊಗೆಲ್ಲ 10 ರೂಪಾಯಿ ಇತ್ತು. ಹಾಗೆ ಟೊಮೆಟೊ ಎಲ್ಲ ಸ್ವಲ್ಪ ತೊಗೊಳ್ತಾ ಇದ್ವಿ ನೋಡಿ, 15 ರೂಪಾಯಿ ಈ ರೀತಿ ರೇಟ್. ತರಕಾರಿಗೆ ನಿಜವಾಗ್ಲೂ ಸ್ವಲ್ಪ ಕಮ್ಮಿ ಬ್ಯಾಂಗ್ಳೂರಲ್ಲಿ. ಇಲ್ಲಿ ಇವಾಗ ನಾವು ಬಂದಿದ್ದೀವಿ. ಅಷ್ಟು ದೂರ ನಡ್ಕೊಂಡು ಬಂದು ಇದೊಂದು ನಮಗೆ ಸಿಕ್ತು ಇಲ್ಲಿ ಬೇಕರಿ. ಆದರೆ ಇಲ್ಲಿ ನೋಡುವಾಗ ಕೇಕ್ ಅಷ್ಟು ಕಲೆಕ್ಷನ್ ಇರಲಿಲ್ಲ. ನಾವೆನಿಸಿದ್ವಿ ಒಳ್ಳೆದಿದೆಯಾ ಇಲ್ವಾ, ಏನು ಮಾಡೋದು, ತೊಗೊಳ್ಳೋದಾ ಹಾಗೆ ಅಂತ ಹೇಳಿ. ಆದರೂ ಮತ್ತೆ ಒಂದು ಪೈನಾಪಲ್ ಫ್ಲೇವರ್ ಉಂಟು ನೋಡಿ, ಅದನ್ನು ತಗೊಂಡ್ವಿ. ಓಕೆ, ಇವಾಗ ಹೆಸರು ಬರೆಸ್ತಾ ಇದ್ದೀನಿ ನಾನು. ಹ್ಯಾಪಿ ಬರ್ತ್ಡೇ ಮಾಮು ಅಂತ ಹೇಳಿ. ಇಲ್ಲಿ ನೋಡಿ, ತುಂಬ ಕ್ಯೂಟ್ ಆಗಿದ್ವು ನಾಯಿ ಮರಿ. ಒಂದನ್ನು ತಗೊಂಡು ಹೋಗೋಣ ಅಂತ ತುಂಬ ಆಸೆ ಆಗ್ತಾಯಿತ್ತು, ಆದರೆ ತುಂಬ ದೂರ ಹೋಗಲಿಕ್ಕೆ ಇರೋದ್ರಿಂದ ನನಗೆ ಏನು ಮಾಡಲಿಕ್ಕೆ ಕೂಡ ಆಗಲಿಲ್ಲ. ಓಕೆ, ಇತ್ತಿಗೆ ಬೆಲೂನ್ ಸಿಕ್ತು ಇವಾಗ. ಅಲ್ಲ ಇತ್ತು, ಮಾಮಂದು ಕೇಕ್ ಆಯಿತು, ತಗೊಂಡಿದ್ವಿ. ಇವಾಗ ಹೋಗ್ತಾ ಇದ್ವಿ ಮನೆ ಹತ್ರ. ಮಾಮ ಬರುವಾಗ 7-7:30 ಆಗುತ್ತೆ. ಜ್ಯೂಸ್ ಎಲ್ಲ ತಗೊಂಡಾಯ್ತು. ಮತ್ತೆ ಇನ್ನು ಮನೆಗೆ ಹೋಗೋದಷ್ಟೇ. ಗಂಟೆ ಎಷ್ಟಾಯ್ತು? ಎಷ್ಟಾಯ್ತು? 50-30 ಗಂಟೆ. ಇದು ಲೆಕ್ಕದಲ್ಲಿ 50-30 ಗಂಟೆ ಅಲ್ಲಾಯ್ತು. ಈತಗೆ ನೋಡಿ, ಬಾಲ್ ಸಿಕ್ಕಿದೆ ನೋಡಿ. ಬೆಲೂನು ಯೆಲ್ಲೋ ಕಲರ್ ಬೆಲೂನು. ಓಕೆ, ನೀವು ಮನೆಗೆ ಹೋಗ್ತೀವಿ. ಅಲ್ಲಿಂದ ಇವತ್ತು ತಿರುಗಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು, ಹೊರಗಡೆ ನೋಡಬೇಕು ಏನಂತ ಹೇಳಿ. ಸ್ನಾನ ಎಲ್ಲ ಆಗಬೇಕು, ಆಮೇಲೆ ಸಿಗ್ತೀನಿ.
ಹಾಕಿ. ಮೊಟ್ಟೆ ಹಾಕಿದ್ದಾರೆ ಮಮ್ಮಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದಾರೆ. ಎಂತ ಹಾಕ್ತಾ ಇದ್ದಾರೆ? ಹಾ, ಮತ್ತೆಂತ? ಕಾರ್ನ್ಫ್ಲವರ್, ಬೆಂಗಳೂರು ಸ್ಟೈಲ್ ಕಬಾಬ್. ಏನಿಲ್ಲ, ಮಾಮೂಲಿ ಎಲ್ಲ ಮಾಡತಾರ. ಅದೇ ಚಿಲ್ಲಿ. ಇಲ್ಲಿ ಖಾರದ ಪುಡಿ ಇದು ತುಂಬಾ ಖಾರ ಅಲ್ಲ, ಅದಕ್ಕೆ ನಾನು ಹಾಕಕ್ ಹೋಗಲ್ಲ. ನಾನು ಚಿಲ್ಲಿ ಪೌಡರ್ ಮತ್ತೆ ವೆನಿಗರ್ ಅದೆಲ್ಲ ಹಾಕುದು, ಸ್ವಲ್ಪ ಗರಂ ಮಸಾಲ, ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಕೋಟಿಂಗ್ ಸರಿ ಆಗುತ್ತೆ. ಓಕೆ, ಇವಾಗ ಮೇನ್ ತೇಜು ಕಬಾಬ್ ಮಸಾಲ. ಆಚಿದು ಟ್ರೈ ಮಾಡಿದೀನಿ, ಚೆನ್ನಾಗಿ ಬರಲ್ಲ. ಆರ್ಚಿ ಮಸಾಲ ಚೆನ್ನಾಗಿ ಬರಲ್ಲ ಅಂತೆ. ಪ್ರಮೋಷನ್, ತೇಜುದು ಪ್ರಮೋಷನ್ ನಮ್ದು. ಹಾ, ನಮಗೆ ಸೆಟ್ ಆಗಲ್ಲ, ಬೇರೆಯವರಿಗೆ ಹೆಂಗೋ ಗೊತ್ತಿಲ್ಲ. ನಾನು ಕೈ ಹಾಕಿ ಕಲ್ಸೋದು. ಹಾ, ಹಾಕಿ. ಎಲ್ರು ಕೈ ಹಾಕುದು, ಪಚ ಪಚ ಮಾಡುದು, ಕಬಾಬ್ ಹಾಕುದು ಅಷ್ಟೇ. ಉಪ್ಪು ಹಾಕಿದ್ರಾ? ಸ್ವಲ್ಪ ಅದ್ರಲ್ಲಿ ಇರುತ್ತಲ್ಲ. ಇದ್ರಲ್ಲಿ ಇರುತ್ತೆ, ನಾನು ಒಂಚೂರು ಹಾಕದ. ಹೌದು, ಸಾಕಾಗುದು. ಸ್ವಲ್ಪ ಕಾಯಿಸ್ಕೊಡಿ. ಹಾ, ನಾನು ಮೊಟ್ಟೆ ಹಾಕುದಿಲ್ಲ. ಮೊಟ್ಟೆ ಹಾಕೋಣ. ಕಲರ್ ಚೆನ್ನಾಗಿ ಬಂದಿದೆ. ಎದುರಿಸ್ಬೇಡ. ಒಂದು ಕಡೆ ಕಬಾಬ್ಗೆ ರೆಡಿ ಆಗ್ತಾ ಇದೆ, ಇನ್ನೊಂದು ಕಡೆ ಮಟನ್ಗೆ ರೆಡಿ ಆಗ್ತಾ ಇದೆ. ಮಟನ್ಗೆ ಟೊಮೆಟೊ ಪ್ಯೂರಿ ಹಾಕಿದ್ದಾರೆ. ಟೊಮೆಟೊ ಪ್ಯೂರಿ ಮಸ್ತ್ ಇದು ಕೂಡ ಹಾಕಿದ್ದಾರೆ, ಗ್ರೈಂಡ್ ಮಾಡಿ ಹಾಕಿದ್ದಾರೆ, ಮಸಾಲ ಹಾಕಿದ್ದಾರೆ. ಸೋನಿ ಸ್ಪೆಷಲ್. ವಾಸ ಮಾಮೋ. Happy birthday to you. Happy birthday to you, dear Mamos. Happy birthday to you. ಕೇಕ್ ಮಾತ್ರ ತುಂಬ ಫ್ರೆಶ್ ಆಗಿ ತುಂಬ ಸೂಪರ್ ಇತ್ತು. ತುಂಬ ಖುಷಿ ಆಯ್ತು ನಮಗೆ, ಒಳ್ಳೆದಿದೆ ಅಂತ ಹೇಳಿ. ನೋಡಿ, ಕಲೆಕ್ಷನ್ ಇಲ್ಲದಿದ್ದರೂ ತುಂಬ ಚೆನ್ನಾಗಿತ್ತು ಕೇಕ್ ಅಲ್ಲಿದ್ದು. मम्मी दक्का मम्मी दक्का ಎಲ್ಲಿ ಹೋಗೋದಿತ್ತು? ಊಟಕ್ಕೆಲ್ಲ ಇವಾಗ ತಿರುಗಾಡಿ ಮತ್ತೆ ಮನೆಗೆ ಹೋಗಿ ಊಟ ಮಾಡೋದು. ಮನೆಯಲ್ಲಿ ಮಮ್ಮಿ ಮಟನ್ ಮಾಡಿದ್ದಾರೆ, ಮತ್ತೆಂತ ಮಾಡಿದ್ದಾರೆ, ಕಬಾಬ್ ಮಾಡಿದ್ದಾರೆ. ಓಕೆ, ನಾವು ಇವಾಗ ವಿಧಾನಸೌಧಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ತುಂಬಾ ಕೂಲ್ ಅಲ್ವಾ?
ಈ ಟೈಮಲ್ಲಿ ನೈಟಲ್ಲಿ ಉಂಟು ನೋಡಿ, ಅಲ್ಲಿ ತುಂಬ ಚೆನ್ನಾಗಾಗುತ್ತೆ. ಆ ಸಲ ಕೂಡ ನಾವು ಹೋಗಿದ್ವಿ, ತುಂಬ ಕೂಲ್ ಇತ್ತು. ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನಮಗೆ ಮಂಗಳೂರಲ್ಲಿ ಎಷ್ಟು ಸೆಕೆ ಉಂಟು, ಇಲ್ಲಿ ನಮಗೆ ಗೊತ್ತೇ ಆಗುದಿಲ್ಲ ಚೂರು ಕೂಡ. ಫ್ಯಾನ್ ಕೂಡ ನಾವು ಬೇಕಂತ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಬೆಂಗಳೂರು ಚೆನ್ನಾಗಿದೆ ಅಲ್ವಾ? ಇದು ನಾವು ಊರು ಚೆನ್ನಾಗಿದೆ ಅಲ್ಲ? ಓಕೆ, ನಾಳೆ ಒಂದು ದಿನ ಇದ್ದೀವಿ ನಾವು. ನಾಳೆ ಎಲ್ಲಿ ಹೋಗೋದು? ಡಿ ಮಾರ್ಟಿಗೆಲ್ಲ ಹೋಗ್ಬೇಕಂತ ಎನಿಸಿದ್ವಿ, ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ನಾನು ಅಲ್ಲಿ ಹೋಗಿ ನಿಮ್ ಜೊತೆ ಮಾತಾಡ್ತೇನೆ. ಇಲ್ಲಿ ಕಾರ್ ಒಳಗೆ ತುಂಬಾ ಗಲಾಟೆ ಉಂಟು. ಗುಡ್ ಈವ್ನಿಂಗ್ ಎಲ್ಲರಿಗೂ. ನೋಡಿ, ವಿಧಾನಸೌಧದ ಹತ್ರ ಇದ್ದೀವಿ ನೋಡಿ. ವಿಧಾನಸೌಧ ನನ್ನ ಹಿಂದ್ಗಡೆ ಇದೆ, ನೋಡ್ಬೋದು ನೀವು. ತುಂಬ ಚಳಿ ಉಂಟು ಇಲ್ಲಿ. ಆದರೆ ಮೊದಲೆಲ್ಲ ಸ್ವಲ್ಪ ಬಿಸಿ ಬಿಸಿ ಎಲ್ಲ ತಿನ್ಲಿಕ್ಕೆಲ್ಲ ಇಡ್ತಿದ್ರು, ಇವಾಗ ಇಡುದಿಲ್ಲ ಏನು ಕೂಡ. ಚಳಿ ಉಂಟು, ಆದರೂ ಈ ಟೈಮಲ್ಲಿ ಕೂಡ ಚಳಿ ಉಂಟು ನೋಡಿ. ಎಷ್ಟು ಚಂದ ಕಾಣ್ತಾ ಉಂಟು ನೈಟಿಗೆ. ಇಲ್ಲೆಲ್ಲ ವಾಕಿಂಗ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಇಲ್ಲಿ ಫೋಟೋ ತೆಗಿತಾ ಇದ್ದಾರೆ ನೋಡಿ, ತುಂಬಾ ಕೂಲ್ ಇದೆ ಮಾತ್ರ. ಓಕೆ, ಇಲ್ಲಿ ಸ್ವಲ್ಪ ಹೊತ್ತು ನಾವು ಎಂಜಾಯ್ ಮಾಡಿ ಆಮೇಲೆ ಹೋಗ್ತೀವಿ ಮನೆಗೆ. ಮನೆಯಲ್ಲಿ ಸ್ವಲ್ಪ ಊಟ ಎಲ್ಲ ಮಾಡಿ ಆಮೇಲೆ ಮಲಗೋದು ಅಲ್ವಾ? ನಾಳೆ ಎದ್ದೇಳೋದು, ನಾಳೆ ಹೋಗೋದು. ಯಾರು ಮೆಟ್ರೋ ಜೊತೆ ಹಿಂಗೆ ಊಟ ಮಾಡಿ ನಾನು ಹಾಕ್ತೀನಿ. ಅದೇ ಮೇಡಮ್, ಸೆಲೆಕ್ಷನ್ ಇಲ್ಲ. ಮೀಡಿಯಂ ಸೈಜ್, ಮೀಡಿಯಮ್ಮು ದೊಡ್ಡದು ಎಲ್ಲ ಬರುತ್ತೆ. ಹಾಳಾಗಿರೋದು ನಾವು ಹಾಕಲ್ಲ, ಮಂಗಳೂರಿಗೆ ನಮಗೆ ತಗೊಂಡೋಗಿ ಮೇಡಮ್. ನಾಳೆ ತಿರ್ಗಾ ನೀವು ಅಲ್ಲಿಂದ ನೀವು ಇದು ಮಾಡ್ಬೋದು, ಚೆನ್ನಾಗಿದೆ ಅಂತ ಇದು ಮಾಡ್ಬೋದು, ಹೇಳ್ಬೇಕು. ನೀರುಳ್ಳಿಲಿ 6 kgಗೆ 100 ರೂಪಾಯಿ, ತುಂಬ ಚೀಪಲ್ಲೇ ನಮಗೆ ಸಿಕ್ತು. ನಾವು ಅದನ್ನೇ ತಗೊಳ್ತಾ ಇದ್ದೀವಿ. ಬೆಂಗಳೂರು ಕಬಾಬ್ 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 ಈಗಲ್ಲ ರೈಸ್. ಎಂಗೇಜ್ಮೆಂಟ್ ಓಕೆ ನೋಡಿ, ಬೆಂಗಳೂರು ಸ್ಪೆಷಲ್ ವಡ, ಕ್ರಿಸ್ಪಿ. ಮೊದಲು ಮಂಗಳೂರಲ್ಲೆಲ್ಲ ಚೆನ್ನಾಗಿ ಸಿಗ್ತಿತ್ತು, ಇವಾಗ ಮಂಗಳೂರಲ್ಲಿ ಇಷ್ಟು ಚೆನ್ನಾಗಿ ವಡನೆ ಸಿಗಲ್ಲ. ಚಟ್ನಿ ಉಂಟು ನೋಡಿ, ಚಟ್ನಿ, ಸಾಂಬಾರ್ಗಲ್ಲಕ್ಕ ಕೊಡ್ತೀನಿ. ವಡ ಅದಕ್ಕಿದು ರಾವ್ದಕ್ಕಿತ್ತು ಬೂಂದಿ
जरा अंदर अरे ಬ್ರೇಕ್ಫಾಸ್ಟ್ ತುಂಬ ಸೂಪರ್ ಇತ್ತು. ಬ್ರೇಕ್ಫಾಸ್ಟ್ ಆದಮೇಲೆ ನಾವಿವಾಗ ಡಿ ಮಾರ್ಟ್ಗೆ ಹೊರಟಿದ್ವಿ. ಇದು ನನ್ನ ಫೇವ್ರೇಟ್ ಐಲೈನರ್, ಸ್ಕೆಚ್ ಪೆನ್ ರೀತಿ ಇದೆ, ಹಾಗಾಗಿ ನನಗೆ ತುಂಬ ಈಸಿ ಇದು ಹಾಕಲಿಕ್ಕೆ ಕೂಡ, ಯಾರು ಕೂಡ ಹಾಕ್ಬೋದು, ತುಂಬ ಈಸಿಯಲ್ಲಿ ಡ್ರಾ ಆಗುತ್ತೆ. ಇದರ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಹಾಗೂ ನಾನು ಯಾವ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡಿದೆ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. फोटो काढीचे रे बाई होय अडो ना आम्ही काढला ते कुठे झाला घालून झाला ना हा कोट ड्रेस काही बाप्पाच्या बड्डे तू येत आहे ಓಕೆ, ನಾವಿವಾಗ ಬ್ಯಾಂಗ್ಳೂರು ಡಿ ಮಾರ್ಟ್ಗೆ ಹೊರಟಿದ್ದೀವಿ. ಬ್ಯಾಂಗ್ಳೂರು ನಾನು ಯಾವತ್ತು ಡಿ ಮಾರ್ಟ್ ಹೋಗಿರ್ಲಿಲ್ಲ ಇಷ್ಟರವರೆಗೆ ಕೂಡ. ಮ್ಯಾಂಗ್ಳೂರು ಸುಮಾರು ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಡಿ ಮಾರ್ಟ್. ನೋಡೋಣ, ಸುಮಾರು ಜನ ಹೇಳ್ತಾರೆ ಬ್ಯಾಂಗ್ಳೂರಲ್ಲಿ ತುಂಬ ಚೆನ್ನಾಗಿದೆ ಡಿ ಮಾರ್ಟ್ ಅಂತ ಹೇಳಿ. ಮ್ಯಾಂಗ್ಳೂರಲ್ಲಿ ಅಷ್ಟು ಕಲೆಕ್ಷನ್ ಇಲ್ಲ ಡಿ ಮಾರ್ಟಲ್ಲಿ, ಹಾಗಾಗಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಏನಾದರೂ ಇದೆ ಆದರೆ ಸ್ಪೆಷಲ್ ಆಗಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಎಲ್ಲರೂ ನೋಡಿ ಹೊರಟಿದ್ದೀವಿ. ಇವರು ನೋಡಿ ಹೀರೋ ವೈಟ್, ಇಲ್ಲಿ ಒಬ್ರು ನೋಡಿ ವೈಟ್, ನೋಡಿ ಸೇಮ್ ಟು ಸೇಮ್ ಮಾಮು ಹಾಗೂ ಬಾಂಜಾ, ಮಾಮ ಬಾಂಜಾ. ನಾನು ನಂದು ಹತ್ರ ನಿಲ್ಲಿ ಹಾ ನೋಡಿ, ವಾವ್ ಸೂಪರ್ ದಿಸ್ತದೆ ನೋಡಿ, ಫುಲ್ ಕೆಳಗೆ ಸೂಪರ್ ದಿಸ್ತದ್ರಿ ಅದು ಗಾಯ. राव हा तिरवली हा वाईट दिसा ना समोशा हा ನಾಳೆ ಸಿಗ್ತೀನಿ. ಲೈಕ್ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.